ಅಶೋಕನ ಬಗ್ಗೆ 3 ಸಾಲಿದೆ. ಭಾರತದ ಮುಕ್ಕಾಲು ಭಾಗವನ್ನು ಆಳಿದ, ಅಖಂಡ ಭಾರತವನ್ನು ಆಳಿದ ನಿಜವಾದ ಅರ್ಥದಲ್ಲಿ ಗುಪ್ತರು, ಮೌರ್ಯರು, ಮುಘಲರು. ಮುಸಲ್ಮಾನ ಅರಸರ ಪಾಠವನ್ನು ಸಂಪೂರ್ಣವಾಗಿ 6ನೇ ಕ್ಲಾಸಿನ NCERT ಕರಿಕ್ಯುಲಮ್ ಇರುವ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಪ್ರಕಟಪಡಿಸಿದ ಪುಸ್ತಕದಿಂದ ತೆಗೆದು ಹಾಕಿದ್ದಾರೆ. ಬಾಬರ್ ದುಷ್ಟ, ಅಕ್ಬರ್ ದುಷ್ಟ, ಶಹಜಹಾನ್ ದುಷ್ಟ. ಅಲ್ಲಿಯ ಮಹಾರಾಜರ ಮೇಜಿನ ಮೇಲೆ ಇರಿಸಲ್ಪಟ್ಟ ಹೂದಾನಿಯ ಮಣ್ಣು ಭಾರತದ ಕರಾವಳಿಯಿಂದ ಹೋಯಿತು. ಗುಲಾಬಿ ಹೂ ನಮಗೆ ಅರಬ್ ಸ್ಥಾನದಿಂದ ಬಂತು. ಕ್ರಿಸ್ತಶಕ 643ಕ್ಕೆ ಕರಾವಳಿಯ ಮೊದಲ ಹಡಗು ಬಂತು. ನಮ್ಮ ಹೈಸ್ಕೂಲಿನ ಕಾಲೇಜಿನ ಮಕ್ಕಳು ಓದುವ ಹಾಗೆ ಆದರೆ NCT ಅವರು NRCT ಅವರು ಅಥವಾ ಯಾರವರು ನಮ್ಮ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಹಾಳಾಗಿ ಹೋಗಲಿ, ಆದರೆ ನಮ್ಮ ಮಕ್ಕಳು ಹಾಳಾಗಿ ಹೋಗ್ಲಿಕ್ಕೆ ನಾವು ಬಿಡಲ್ಲ. ಏಷ್ಯಾದ, ಮುಖ್ಯವಾಗಿ ಆಗ್ನೇಯ ಏಷ್ಯಾದ ಮತ್ತು ಬೇರೆ ಬೇರೆ ಕಡೆಯ ಜನಗಳ ಜೊತೆ ವ್ಯಾಪಾರ ಮೂಲಕವಾದಂಥ ಒಂದು ಸಂಬಂಧವನ್ನು ಸ್ಥಾಪಿಸಿದ್ದರಿಂದ ಅರೇಬಿಕ್ ಕಲ್ಚರ್ ಎಂಬುದು ಕ್ರಿಸ್ತಶಕ 2ನೇ ಶತಮಾನದಷ್ಟೊತ್ತಿಗೆ ಒಂದು ಕಾಸ್ಮೋಪಾಲಿಟನ್ ಕಲ್ಚರ್ ಆಗಿದ್ದದು. ಮತ್ತೆ ಖಲೀಫನಿಂದ ಒಪ್ಪಿಗೆ ತಗೋತಾನೆ ಅವನು, ಸುಮ್ಮನೆ ಅವನೇ ಮಾಡಿದಲ್ಲ. ಮಹಮ್ಮದ್ ಬಿನ್ ಕಾಸಿಂ ಸಿಂಧಿನಲ್ಲಿ ಬಂದಾಗ ಜನರೊಡನೆ ಮಾಡಿಕೊಂಡ 4 ಒಪ್ಪಂದಗಳು ಆರ್ಕೈವ್ಸಲ್ಲಿ ಸಿಕ್ಕುವ ಮೆಟೀರಿಯಲ್. 1, ಸ್ಥಳೀಯರನ್ನು ನಾನು ಕೊಲ್ಲುವುದಿಲ್ಲ. ಟಿಪ್ಪು ಸುಲ್ತಾನನು ಮಂಡ್ಯದಲ್ಲಿ 80,000 ಬ್ರಾಹ್ಮಣರನ್ನು ಮುಸ್ಲಿಂ ಮತಕ್ಕೆ ಕನ್ವರ್ಟ್ ಮಾಡಿದ. 643ಕ್ಕೆ ಹೊಸ ಹಡಗು ಬಂದಿದೆ. 647ರಲ್ಲಿ ಹರ್ಷ ಸತ್ತು ಹೋಗ್ತಾನೆ. 647ರಿಂದ 1206 ಮುಘಲ್ ಸಾಮ್ರಾಜ್ಯ ಬರುವಲ್ಲಿವರೆಗಿನ ಭಾರತದಲ್ಲಿ ಇದ್ದಷ್ಟು ರಾಜಕೀಯ ಅರಾಜಕತೆ, ಗೊಂದಲ ಭಾರತೀಯ ಚರಿತ್ರೆಯಲ್ಲಿ ಎಂದೂ ಇರಲಿ. ಹಾಗಾಗಿ ಬ್ರಾಹ್ಮಣರು ಮಹಮ್ಮದ್ ಕಾಸಿಂನ ಅಧಿಕಾರ ಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತು. ಇತಿಹಾಸ ಹೆಂಗಿದೆ ನೋಡಿ. ಈಗ ಬೈಯುವುದು ಯಾರು ಮಹಮ್ಮದ್ ಕಾಸಿಮಿಗೆ? ನಾವು ಈ ಸೆಮಿನಾರ್ ಮುಗಿಸಿ ಹೊರಗೆ ಹೋದಾಗ ಅದು ಮುಗಿದು ಹೋಗಬಾರ್ದು. ಅದಕ್ಕೆ ನಾನು ಈ ವಿಷಯಗಳನ್ನು ಹೇಳುವುದರ ಜೊತೆಗೆ ಒಂದೆರಡು ಕಾರ್ಯಸೂಚಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಲ್ಲಿ ಶಾಂತಿ ಪ್ರಕಾಶನ ಇದೆ, ಹಿರಿಯರಾದ ಪುತ್ತಿಗೆ ಅವರಿದ್ದಾರೆ, ಅನೇಕ ಬುದ್ಧಿಜೀವಿಗಳು ಇದ್ದೀರಿ. ಇಂಥ ಕಾರ್ಯಕ್ರಮಗಳಾದಾಗ ಶಕ್ತಿ ಮೀರಿ ಧನ ಸಹಾಯ ಮಾಡುವ ಹಿರಿಯರು, ಸ್ನೇಹಿತರು ಎಲ್ಲ ಇದ್ದೀರಿ. ನಾವು ಎಲ್ಲರೂ ಸೇರಿ ಮಾಡಬೇಕಾದಂಥ ಒಂದು ಕೆಲಸ ಬಹಳ ಮುಖ್ಯವಾದ್ದು. ಅದಕ್ಕೆ ಒಂದು ಕಾರ್ಯಸೂಚಿಯನ್ನು ಇಟ್ಟುಕೊಂಡು ನಾವು ಒಂದು ವರ್ಷದ ಒಳಗಡೆ ಮಾಡಲಿಕ್ಕೆ ಸಾಧ್ಯ ಆಗುವ ಹಾಗೆ ಕೆಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ಮುಂದೆ ಇಡುತ್ತಿದ್ದೇನೆ. ಇದು ಯಾಕೆ ಈ ಕೆಲಸ ಮಾಡಬೇಕಾಗಿದೆ ಅಂತಂದರೆ, ನೀವು ಕಳೆದ ಒಂದು ವರ್ಷದಲ್ಲಿ 2024ರ ಅನಂತರ 25ರಲ್ಲಿ ಚಾಲ್ತಿಗೆ ಬಂದ NCERTಯ ಪಠ್ಯಪುಸ್ತಕ, NCERT ಅವರು ಏನು ಮಾಡ್ತಾರಂದರೆ ಈ ವಿಷಯಗಳಿರುವ ಪುಸ್ತಕಗಳನ್ನು ಮಕ್ಕಳು ಓದಬೇಕು ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಕರಿಕ್ಯುಲಮನ್ನು ಇಟ್ಟುಕೊಂಡು ಯಾರು ಬೇಕಾದರೂ ಪುಸ್ತಕ ಬರಿಬೋದು. ಅದೇ ಕರಿಕ್ಯುಲಮನ್ನು ಆಚೆ ಹೋಗಬಾರ್ದು. ಮಕ್ಕಳಿಗೆ ಅರ್ಥ ಆಗುವ ಭಾಷೆಯಲ್ಲಿ ನೀವು ಇಂಗ್ಲೀಷಲ್ಲಿ ಬರಿಬೋದು. ಬರೆದ್ರೆ ಮಕ್ಕಳು ನಿಮಗೆ ಆ ಕರಿಕ್ಯುಲಮ್ನಲ್ಲೇ ಇದು ಇದೆ ಅಂತಂದರೆ ನೀವು ಹೇಳಿದ ಶಾಲೆಯಲ್ಲಿ ಅದನ್ನು ಓದ್ಬೋದು. ನಾನು ಒಂದು ಪುಸ್ತಕ ಓದ್ತಾ ಇದ್ದೆ, ಅದು ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಪ್ರಿಂಟ್ ಮಾಡಿದರು. ಹೈದರಾಬಾದಿನಲ್ಲಿದೆ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್, ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್ ಅವರು. ಅದರ ಸಿಲೆಬಸ್ ಕೊಟ್ಟದ್ದು NCERT ಅವರು. ಮತ್ತು ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಪಬ್ಲಿಷರ್ ಆದ್ದರಿಂದ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಪ್ರಕಟಿಸಿದ NCERTಯ ಪುಸ್ತಕವನ್ನು 6ನೇ ಕ್ಲಾಸಿನ ಮಕ್ಕಳು, ಕೋಟ್ಯಂತರ ಮಕ್ಕಳು ಇವತ್ತು ದೇಶದಲ್ಲಿ ಓದ್ತಾರೆ. ಅದರ 6ನೇ ಪಾಠದಲ್ಲಿ ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಅಂತ ಒಂದು ಪಾಠ ಇದೆ. ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಅಂತ ನೀವು ಯಾರಾದರೂ ಪುಸ್ತಕ ತೆಗೆದು ನೋಡ್ಬೋದು. ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಪಾಠ ಆರಂಭವಾದಾಗ ಅದರ ಮೊದಲ ಪುಟದ ಅರ್ಧ ಭಾಗದಲ್ಲಿ ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಅಂತ ಕುರು ಮತ್ತು ಪಾಂಚಾಲರ ಬಗ್ಗೆ ವಿವರ ಇದೆ. ಕುರು ಮತ್ತು ಪಾಂಚಾಲರು ಮಹಾಭಾರತದಲ್ಲಿ ಕಾಣಿಸಿಕೊಂಡ, ಕಾವ್ಯದಲ್ಲಿ ಕಾಣಿಸಿಕೊಂಡ
ಯುದ್ಧದಲ್ಲಿ ಮುಖಾಮುಖಿಯಾದ ಎರಡು ಗುಂಪುಗಳು, ಕುರು ಕೌರವರು, ಪಾಂಡು ಪಾಂಡವರು. ಅವು ಮಹಾ ಗ್ರೇಟ್ ಕಿಂಗ್ಡಮ್ಸ್ ಆಗಿ ನಮಗೆ ಕಾಣ್ತಾ ಇರೋದು ಕಾವ್ಯದಲ್ಲಿ. ಕವಿಬಂಧದೊಳು ಕಟ್ಟಿದರಲ್ತೆ ಏನಗ್ಗಳಮೋ ಕವೀಂದ್ರರ ಅಂತ 11ನೇ ಶತಮಾನದ ಒಬ್ಬ ಕವಿ, ಕನ್ನಡದ ಕವಿ ಹೇಳ್ತಾನೆ. ಕವಿಗಳು ಕಟ್ಟುತ್ತಾರೆ, ಉದಾರವಾಗಿ ಕಟ್ಟುತ್ತಾರೆ. ವಾಮನನು ಒಂದು ಹೆಜ್ಜೆಯಿಂದ ಆಕಾಶವನ್ನು ಅಳೆದ, ಒಂದು ಹೆಜ್ಜೆಯಿಂದ ಭೂಮಿಯನ್ನು ಅಳೆದ. ಇದು ಕವಿಗಳು ಕಲ್ಪನೆಯಲ್ಲಿ ಕಟ್ಟಿದ್ದು, ಅದು ಇತಿಹಾಸ ಅಲ್ಲ. ಅದು ಕುರು ಮತ್ತು ಪಾಂಡವರು, ಪಾಂಡು ಅಥವಾ ಕುರು ಮತ್ತು ಪಾಂಡವರ ಅವು ಎರಡು ಆ ಕಾಲದ ಟ್ರೈಬಲ್ ಗುಂಪುಗಳು, ಚಿಕ್ಕ ಚಿಕ್ಕ ಗುಂಪುಗಳಿದ್ದು ಹೋರಾಟ ಮಾಡಿದ್ದಾವೆ. ಆದರೆ ಅವು ಗ್ರೇಟ್ ಕಿಂಗ್ಡಮ್ಸ್ಗಳಲ್ಲ. ಈ ಪಾಠ ಪುಸ್ತಕದಲ್ಲಿ ಅವುಗಳನ್ನ ಗ್ರೇಟ್ ಕಿಂಗ್ಡಮ್ಸ್ ಅಂತ ಸೇರಿಸಿದ್ದಾರೆ. ಅರ್ಧ ಪುಟ ಮಾಹಿತಿ ಇದೆ. ನಿಜವಾದ ಗ್ರೇಟ್ ಕಿಂಗ್ಡಮ್ ಭಾರತದ ಇತಿಹಾಸದಲ್ಲಿ ಆರಂಭವಾದ್ದು ಗುಪ್ತರಿಂದ. ಆ ಗುಪ್ತರ ಬಗ್ಗೆ ಒಂದು ಸಾಕಷ್ಟು ಮಾಹಿತಿ ಇದೆ. ಚಂದ್ರಗುಪ್ತ ಮೌರ್ಯ ದೊಡ್ಡ ಒಂದು ಅಫ್ಘಾನಿಸ್ತಾನದಿಂದ ಪಾಟಲಿಪುತ್ರದವರೆಗೆ ದಕ್ಷಿಣಕ್ಕೆ ಬಹುಮಟ್ಟಿಗೆ ವಿಂಧ್ಯ ಪರ್ವತದವರೆಗಿನ ಉತ್ತರ ಭಾರತದ ಬೃಹತ್ ಇಂದ್ರ, ಗ್ರೇಟರ್ ಇಂಡಿಯಾ ಅಂತ ಹೇಳ್ತೀವಿ ನಾವು, ಅದನ್ನ ಒಂದು ಕಾಲದಲ್ಲಿ ಆಳಿ ಅಫ್ಘಾನಿಸ್ತಾನದಂಥ ಕಡೆ ಗ್ರೀಕರ ಜೊತೆ ಸಂಬಂಧವನ್ನು ಏರ್ಪಡಿಸಿಕೊಂಡು ರೋಮ್ನ ಜೊತೆ ವ್ಯಾಪಾರ ಮಾಡಿಕೊಂಡು ಒಂದು ಅರ್ಥದಲ್ಲಿ ಭಾರತೀಯ ಒಂದು ಸಾಮ್ರಾಜ್ಯ ವಿದೇಶಗಳ ಜೊತೆಗೆ ಸಂಬಂಧವನ್ನು ಏರ್ಪಡಿಸಿಕೊಂಡು ಒಂದು ಸಾಂಸ್ಕೃತಿಕ ಮುಖಾಮುಖಿಗೆ ಕಾರಣವಾದಂಥ ಗ್ರೇಟ್ ಕಿಂಗ್ಡಮ್ ಗುಪ್ತರು. ಅದರ ಬಗ್ಗೆ ಮಾಹಿತಿ ಇದೆ. ಅದು ಆದ ಮೇಲೆ ಮೌರ್ಯರ ಬಗ್ಗೆ 3 ಸಾಲಿದೆ. ಗುಪ್ತರಷ್ಟೇ ದೊಡ್ಡ ಅರಸ ಅಶೋಕ, ಆದರೆ ಅಶೋಕನ ಬಗ್ಗೆ 3 ಸಾಲಿದೆ. ಆ 3 ಸಾಲಿನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಅಶೋಕನು ಬಹಳ ದೊಡ್ಡ ಅರಸನಾಗಿದ್ದ. ಕಳಿಂಗ ಯುದ್ಧದ ನಂತರ ಅವನು ಧರ್ಮ ಪ್ರಚಾರದಲ್ಲಿ ತೊಡಗಿದನು. ಅವನು ಬೌದ್ಧನಾದ, ಅವನು ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಿದ, ಯಾವುದು ಕೂಡ ಇಲ್ಲ. ಇದು ಆದ ಮೇಲೆ ಒಂದು 4 ಸಾಲು ಉತ್ತರ ಭಾರತದ ಸಣ್ಣ ಪುಟ್ಟ ಅರಸರುಗಳ ಬಗ್ಗೆ ಇಟ್ಟು 1100ರಲ್ಲಿ ಆ ಗ್ರೇಟ್ ಕಿಂಗ್ಡಮ್ಗಳ ಇತಿಹಾಸ ಮುಗಿದೋಗುತ್ತೆ. 1206ರಿಂದ 1857ರವರೆಗೆ ಭಾರತದ ಮುಕ್ಕಾಲು ಭಾಗವನ್ನು ಆಳಿದ ಮುಘಲರ ಬಗ್ಗೆ ಒಂದು ಸಾಲು ಕೂಡ ಇಲ್ಲ. ಇಸ್ಲಾಂ ಆಳ್ವಿಕೆ ಬರೀ ಮುಘಲರದು ಮಾತ್ರ ಅಲ್ಲ, ನಿಮಗೆ ಬಹಳ ಜನ ಗೊತ್ತಿರೋದು 4-5 ಗುಲಾಮಿ ವಂಶ, ಖಿಲ್ಜಿ ವಂಶ, ತುಘಲಕ್ ವಂಶ, ಸೈಯದ್ ವಂಶ, ಲೋಧಿ ವಂಶ, ಆಮೇಲೆ ಮುಘಲ್ ಸಾಮ್ರಾಜ್ಯ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಅರಸನಾಗಿದ್ದಂಥ ಆದಿಲ್ ಶಾಹಿಯ ಕೊನೆ ಆಗುವುದರೊಂದಿಗೆ, ಬಹದ್ದೂರ್ ಶಾ ಕೊನೆ ಆಗುವುದರೊಂದಿಗೆ ಮುಘಲ್ ಸಾಮ್ರಾಜ್ಯ ಅವನತಿ ಆಯಿತು. 1206ರಿಂದ 1857ರವರೆಗೆ ಅಖಂಡ ಭಾರತವನ್ನು ಆಳಿದ ನಿಜವಾದ ಅರ್ಥದಲ್ಲಿ ಗುಪ್ತರು, ಮೌರ್ಯರು, ಮುಘಲರು ಇವರು ಭಾರತದ ಬಹುಭಾಗವನ್ನು ಆಳಿದ. ದಕ್ಷಿಣ ಭಾರತವನ್ನು ಆಳ್ಲಿಕ್ಕೆ ಹೆಚ್ಚಿನವರೆಗೆ ಆಗಲಿಲ್ಲ. ಯಾಕಂದ್ರೆ ಚೋಳರು, ಪಾಂಡ್ಯರು, ಪುಲಕೇಶಿ ಇವ್ರನ್ನೆಲ್ಲ ರೆಸಿಸ್ಟೆನ್ಸ್ ಇತ್ತು. ಹರ್ಷನನ್ನ ಪುಲಕೇಶಿಯ ಸೋಲಿಸಿಬಿಡ್ತಾನೆ. ಆಮೇಲೆ ಇಷ್ಟು ದೂರದವರೆಗೆ ಅವರೇನು ಅರಸರು ಬರಲಿಲ್ಲ. ಯಾವುದೋ ಕಾರಣಕ್ಕೆ. ಭಾರತ ಅಂದ್ರೆ ಉತ್ತರ ಭಾರತ, ವಿಂಧ್ಯಾದ ಉತ್ತರಕ್ಕೆ ಅಫ್ಘಾನಿಸ್ತಾನ ಗಡಿಯಾಗಿ, ಕಂದಹಾರ ಗಡಿಯಾಗಿ, ಈ ಕಡೆ ಇವತ್ತಿನ ಬಾಂಗ್ಲಾದೇಶದ ಗಡಿಯಾಗಿ ಇದ್ದಂತ ಬೃಹತ್ ಭಾರತ. ಈ ಬೃಹತ್ ಭಾರತವನ್ನ ಸುಮಾರು 600 ವರ್ಷಗಳವರೆಗೆ ಆಳಿದ ಮುಸಲ್ಮಾನ ಅರಸರ ಪಾಠವನ್ನು ಸಂಪೂರ್ಣವಾಗಿ 6ನೇ ಕ್ಲಾಸಿನ NCERT ಕರಿಕ್ಯುಲಮ್ ಇರುವ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಪ್ರಕಟಪಡಿಸಿದ ಪುಸ್ತಕದಿಂದ ತೆಗೆದು ಹಾಕಿದ್ದಾರೆ. ನಮ್ಮ ಮಕ್ಕಳಿಗೆ ತಾಜ್ ಮಹಲ್ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಮಕ್ಕಳಿಗೆ ಹುಮಾಯೂನ್ಸ್ ಟೋಂಬ್ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಮಕ್ಕಳಿಗೆ ಡೆಲ್ಲಿಯಲ್ಲಿ ಆಕಾಶದಷ್ಟೆತ್ತರ ತಲೆ ಎತ್ತಿ ನಿಂತಿರುವ ಕುತುಬ್ ಮಿನಾರ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಇತಿಹಾಸದ ತಳಹದಿಯೇ ಇಲ್ಲದ ಹಾಗೆ ಶಿಕ್ಷಣ ಪದ್ಧತಿ ಮಾಡ್ತಾ ಇದೆ. ದುರ್ದೈವವೋ ನಮ್ಮ ನಿರಾಸಕ್ತಿಯೋ ನಮಗೆ ಅದನ್ನ ಅತ್ಯಂತ ತೀವ್ರವಾಗಿ ಪ್ರತಿಭಟಿಸುವ ಶಕ್ತಿ ಕೂಡ ಇಲ್ಲವಾಗಿದೆ. ಹಾಗಾಗಿ ಪಠ್ಯಪುಸ್ತಕದಿಂದ ಹೋಗಿದೆ, ನಾವು ಬಹುಮಟ್ಟಿಗೆ ಹೋದ್ರೆ ಹೋಯಿತು ಅಂತ ಬಿಟ್ಟಿದ್ದೇವೆ. ಕೆಲವರು ಒಳಗೊಳಗೆ ರೋಧಿಸ್ತಾರೆ, ಹೀಗಾಗಿತ್ತಲ್ಲ. ನಾನು ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರಿಗೆ ಬರೆದೆ, ಶೇಮ್ ಆನ್ ಯುವರ್ ಪಾರ್ಟ್. ಹೌ ಕ್ಯಾನ್ ಯು ಡಿಲೀಟ್ ದ ಹಿಸ್ಟ್ರಿ ಆಫ್ 800 years ಆಫ್ ಇಂಡಿಯಾ which produced great wealth to India. ಎಷ್ಟೋ ಸಮಯ ಆದ ಮೇಲೆ ಭಾರತವನ್ನು ಒಗ್ಗೂಡಿಸಿದ ಒಂದು ಸಾಮ್ರಾಜ್ಯ. ತಾಜ್ ಮಹಲನ್ನು ಕೊಟ್ಟ, ರಾಮಾಯಣವನ್ನು ಪರ್ಷಿಯಕ್ಕೆ ಅನುವಾದ ಮಾಡಿದ, 51 ಉಪನಿಷತ್ತುಗಳನ್ನ ದಾರಾಶಿಕೋ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿ ಅಲ್ಲಿಂದ ವಿಶ್ವವಿಖ್ಯಾತವಾಗಿ ಹೊರಟು ಹೋಯಿತು. ಅಂತ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಿದನ್ನು ಹೇಗೆ ಬಿಡ್ತೀರಿ? ಶೇಮ್ ಆನ್ ಯು, ಪ್ಲೀಸ್ ಅಪೋಲೋಜೈಸ್ ಇಂಡಿಯನ್ ಅಂತ ಬರೆದೆ ನಾನು. ಒಂದು ಅಕ್ಷರದ ಉತ್ತರ ಕೂಡ ಬರಲಿಲ್ಲ, ಬರುವುದಿಲ್ಲ ಅಂತ ಗೊತ್ತಿತ್ತು ನನಗೆ. ಇದು ನಮ್ಮ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಚರಿತ್ರೆಯನ್ನ ಅಳಿಸಿ ಹಾಕುತ್ತಿರುವ, ನಿರ್ದಯವಾಗಿ ಒಂದು ಮಾನ ಮರ್ಯಾದೆ ಏನಾದ್ರೂ ಇರಬೇಕಲ್ಲ ಒಬ್ಬನನ್ನು ತೆಗೆಯುವಾಗ. ಅವ ಕೆಟ್ಟ ಅರಸ ಅಂತಾದ್ರೂ ಬರೀರಿ. ಬಾಬರ್ ದುಷ್ಟ, ಅಕ್ಬರ್ ದುಷ್ಟ, ಶಹಜಹಾನ್ ದುಷ್ಟ,
ಅವ ತಾಜ್ ಮಹಲ್ ಕಟ್ಟಬಾರದಿತ್ತು ಅಂತ ಆದ್ರೂ ಬರೀ, ಆದ್ರೆ ಬರೆಯದೇ ಇರಬೇಡಿ. ಇದು ಆಗ್ತಾ ಇರೋದು. ಇಂಥ ಸಂದರ್ಭದಲ್ಲಿ ನಾವು ಭಾರತದ ಇತಿಹಾಸ ಕುರಿತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ಇವತ್ತು. ನೋಡಿ, ಇದಕ್ಕೆ ಎಂಥ ಚಾರಿತ್ರಿಕ ಮಹತ್ವ ಇದೆ ನೋಡಿ ಈ ಥರದ ಪುಸ್ತಕ ಬರುವಾಗ. ಆದರೆ ಅಷ್ಟು ಸಾಕಾಗಲ್ಲ. ನಾವು ಇವತ್ತು ಏನು ಮಾಡಬೇಕು ಅಂತಂದ್ರೆ, ನಾವೆಲ್ಲರೂ ಸೇರಿ ಒಂದು ಕಾರ್ಯಸೂಚಿ ಏನು ಮಾಡಬೇಕು ಅಂತಂದ್ರೆ, ಸುಮಾರು ಕ್ರಿಸ್ತಶಕದ ಆರಂಭದಲ್ಲಿನೇ ಅರಬರು ಈ ಭಾಗಕ್ಕೆ ಬಂದಿದ್ದಾರೆ. ಕ್ರಿಸ್ತಶಕದ ಆರಂಭದಲ್ಲಿಯೇ 1ನೇ ಶತಮಾನದಷ್ಟೊತ್ತಿಗೆ ಅರಬರು ಗುಜರಾತಿನ ಕಾತಿಯಾವಾಡ, ನಮ್ಮ ಭಟ್ಕಳ, ಮಂಗಳೂರು, ಕೊಚ್ಚಿ, ಆಮೇಲೆ ಈ ಕಡೆ ಈ ಕಡಲ ಭಾಗದಲ್ಲಿ ಅರಬರು ವ್ಯಾಪಾರಕ್ಕಾಗಿ ಬಂದಿದ್ರು. ನಾನು ಹಿಂದೆ ಒಂದು ಭಾಷಣದಲ್ಲಿ ಇಲ್ಲಿಯೇ ಹೇಳಿದೆ, ಅವರು ಬಂದಾಗ 3 ವಸ್ತುಗಳನ್ನ ಇಲ್ಲಿಂದ ತಕೊಂಡು ಹೋದ್ರು. ಒಂದು ಕಾಳು ಮೆಣಸು, ಇನ್ನೊಂದು ಜೇಡಿ ಮಣ್ಣು ಮತ್ತು ತೆಂಗಿನ ನಾರು. ಈ ಕಾಸರಗೋಡಿಂದ ಸ್ವಲ್ಪ ದಕ್ಷಿಣಕ್ಕೆ ಹೋದ್ರೆ ಅಲ್ಲಿ ಜೇಡಿ ಮಣ್ಣು ಸಿಗ್ತದೆ. ಈ ಜೇಡಿ ಮಣ್ಣು ಎಲ್ಲ ಕಡೆ ಸಿಗ್ತದೆ, ಅದು ಬಿಳಿ ಬಣ್ಣ ಇರ್ತದೆ. ಆದ್ರೆ ಭಾರತದ ಪುಣ್ಯವೋ, ಕೇರಳದ ಪುಣ್ಯವೋ, ಕರಾವಳಿಯ ಪುಣ್ಯವೋ, ಅರಬ್ಬಿ ಸಮುದ್ರದ ಪುಣ್ಯವೋ, ಈ ಮಲಬಾರು ಪ್ರಾಂತದಲ್ಲಿ ಸಿಗುವ ಜೇಡಿ ಮಣ್ಣು ಸ್ವಲ್ಪ ಕೆಂಪು ಮಿಶ್ರಿತ. ಅದು ಕೆಂಪು ಮಿಶ್ರಿತ, ಬರೀ ಬಿಳಿ ಸ್ವಲ್ಪ ಡಲ್ಲಾಗಿ ಕಾಣ್ತದೆ. ಆದರೆ ಕೆಂಪು ಮಿಶ್ರಿತ ಆದಾಗ ಅದು ಅದ್ಭುತವಾಗಿ ಕಾಣ್ತದೆ. ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಅರಬ್ ವ್ಯಾಪಾರಿಗಳು ಇಲ್ಲಿಗೆ ಬಂದು ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ಬೇಯಿಸಿ ಅದನ್ನು ಅತ್ಯದ್ಭುತವಾದ ಹೂದಾನಿಗಳನ್ನು ಮಾಡಿ ಅರಬ್ ಸ್ಥಾನದಲ್ಲಿ ಅಲ್ಲಿಯ ಮಹಾರಾಜರ ಮೇಜಿನ ಮೇಲೆ ಇರಿಸಲ್ಪಟ್ಟ ಹೂದಾನಿಯ ಮಣ್ಣು ಭಾರತದ ಕರಾವಳಿಯಿಂದ ಹೋಯ್ತು. ಈಗ ಹಾಗೆ ಬಂದಾಗ ಅವರು ಬಂದು ಮಣ್ಣು ತಗೊಂಡೋದ್ರು ಅಂತ ಮಾತ್ರ ಅಲ್ಲ, ಅವರು ಇಲ್ಲಿಗೆ ಬರುವಾಗ ಇಲ್ಲಿಯ ಸಂಸ್ಕೃತಿಯನ್ನೂ ತಕೊಂಡು ಹೋಗ್ತಾರೆ, ಅಲ್ಲಿಯ ಸಂಸ್ಕೃತಿಯನ್ನೂ ನಮಗೆ ಕೊಡ್ತಾರೆ. ಎಷ್ಟೋ ವಿಷಯ, ಈಗ ಗುಲಾಬಿ ಹೂ ನಮಗೆ ಅರಬ್ ಸ್ಥಾನದಿಂದ ಬಂತು. ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿಯಿಂದ ಹುರಿ ಹಗ್ಗ ಮಾಡಿ ಶಿರ್ಷಿಯಿಂದ ಕೊಚ್ಚಿವರೆಗೆ ಈ ಕರಾವಳಿಯಲ್ಲಿ ಬೆಳೀತಿದ್ದಂತ ತೆಂಗಿನಕಾಯಿ ತೀರಾ ಕೇರಳದ ದಕ್ಷಿಣಕ್ಕೆ ಹೋದ್ರೆ ತೆಂಗಿನಕಾಯಿ ಸಣ್ಣದು. ಚಂದ್ರಗಿರಿ ನದಿ ದಾಟಿ ಈ ಕಡೆ ಬಂದ ಹಾಗೆ ತೆಂಗಿನಕಾಯಿ ದೊಡ್ಡದಾಗ್ತದೆ. ಪಿಲಿಮಂಡೆ ಅಂತ ಬಂದು ಪುಣ್ಯಕ್ಕೆ, ಪಿಲಿಮಂಡೆ ದೊಡ್ಡ ದೊಡ್ಡ ತೆಂಗಿನಕಾಯಿ. ದೊಡ್ಡ ತೆಂಗಿನಕಾಯಿಯಿಂದ ಅದನ್ನ ತೆಗೆದ್ರೆ ಆ ತೆಂಗಿನಕಾಯಿ ಹಾಳಾಗೋಗ್ಲಿ, ಆ ತೆಂಗಿನಕಾಯಿಯಿಂದ ಸಿಗುವ ಕಾಯರ್ ಇದೆಯಲ್ಲ, ಕಾಯರ್, ಅದು ದೊಡ್ಡ ತೆಂಗಿನಕಾಯಿಯಿಂದ ತೆಗೆದು ಸುಲಭ. ಅದನ್ನು ಹಗ್ಗ ಮಾಡಿ, ಆ ಹಗ್ಗ ಎಷ್ಟು ಅದ್ಭುತವಾದ ಹಗ್ಗ ಅಂದ್ರೆ, ಅದು ನೇತ್ರಾವತಿ ನದಿ ಒಳಗೆ ಹೋಗುವ ದೋಣಿ ಕಟ್ಟುವ, ಸಿಹಿ ನೀರಿನಲ್ಲಿ ದೋಣಿ ಕಟ್ಟುವುದಕ್ಕೂ ಆಗ್ತಿತ್ತು, ಕಡಲಿನಲ್ಲಿ ಹೋಗುವ ಹಾಯಿ ಹಡಗು ಕಟ್ಟಲಿಕ್ಕೂ ಆಗ್ತಾ ಇತ್ತು. ಸಿಹಿ ನೀರು ಮತ್ತು ಉಪ್ಪು ನೀರಿಗೆ ಸಮಾನವಾಗಿ ಒದಗುವ ತೆಂಗಿನಕಾಯಿಯ ನಾರು ಇದೆಯಲ್ಲ, ಅದರಿಂದ ಮಾಡಿದ ಹಗ್ಗ ಇದೆಯಲ್ಲ, ಅದನ್ನು ಈ ಕರಾವಳಿ ತಯಾರು ಮಾಡಿದ್ದರಿಂದ ಅದನ್ನು ತೆಗೆದುಕೊಂಡು ಹೋಗುವುದಕ್ಕೆ ನೂರಾರು ಸಂಖ್ಯೆಯ ಅರಬರು ಈ ಭಾಗಕ್ಕೆ ಬಂದಿದ್ರು. ನಮ್ಮ ಕಾಯರನ್ನ ತಕೊಂಡು ಹೋದ್ರು. ಆದರೆ ಸಣ್ಣ ಸಣ್ಣ ವಿಷಯಗಳು ನಮ್ಮ ಕರಾವಳಿಯನ್ನ ವಿದೇಶಗಳಿಗೆ ಮುಟ್ಟಿಸಿದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅರಬರು. ಇಸ್ಲಾಂ ಅಲ್ಲದು ಅರಬರು. ಆದರೆ 7ನೇ ಶತಮಾನಕ್ಕೆ ಅಷ್ಟು ಹೊತ್ತಿಗೆ ಪ್ರವಾದಿ ಮಹಮ್ಮದರು ಅರಬ್ ಸ್ಥಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿ ದಯೆಯನ್ನು ಬೆಳೆಸಿ ಏಕದೇವೋಪಾಸನೆಯನ್ನ ಹೇಳಿಕೊಟ್ಟು ಮಾನವರೆಲ್ಲರೂ ಸಮಾನರು ಅಂತ ಒಂದು ಸಂದೇಶವನ್ನು ಕೊಟ್ಟದ್ದು ಆ ಕಾಲದಲ್ಲಿ ಅತ್ಯಂತ ಕ್ರಾಂತಿಕಾರಿಯಾದ್ದಾಗಿತ್ತು. ಅದನ್ನ ಜಗತ್ತಿನ ಯಾವ್ಯಾವ ಮೂಲೆಯಲ್ಲಿ ಅರಬರು ಇದ್ರೋ ಅವರು ಇದ್ದಲ್ಲಿಯೇ ಅಂಗೀಕರಿಸಿದ್ರು ಮತ್ತು ಇಸ್ಲಾಮನ್ನ ಕಾಸ್ಮೋಪಾಲಿಟನ್ ಮಾಡಿದ್ರು. ನೋಡಿ, ಕಾಸ್ಮೋಪಾಲಿಟನ್ ಮಾಡಿದ್ರು. ಅದು ಅಲ್ಲೇ ಇದ್ದದಲ್ಲ ಅದು. ಆದ್ರೆ ಅವರು ಕರಾವಳಿ ಇದ್ದಾಗ ಕರಾವಳಿಯಲ್ಲಿ ಅದನ್ನು ಅಂಗೀಕರಿಸಿ. ನೋಡಿ, ಕ್ರಿಸ್ತಶಕ 643ಕ್ಕೆ ಕರಾವಳಿಯ ಮೊದಲ ಹಡಗು ಬಂತು ಅಂತ ಇತಿಹಾಸ ಹೇಳ್ತದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಹೇಬ್ರೆ, ನಾವು ಇಸ್ಲಾಂ ಭಾರತಕ್ಕೆ ಬಂದದ್ದು, ಅದು ಬೆಳೆದದ್ದು, ನಮ್ಮ ಸಂಸ್ಕೃತಿಗೆ ಮುಖಾಮುಖಿ ಆದ್ದು, ನಮ್ಮ ಸಂಸ್ಕೃತಿಯಿಂದ ಅರಬ್ ಸ್ಥಾನಕ್ಕೆ ಅದು ತೆಕ್ಕೊಂಡು ಹೋದ್ದು, ಅಲ್ಲಿಂದ ನಮಗೆ ತಂದದ್ದು, ಇದು ಎಲ್ಲದರ ಕುರಿತು 60-70 ಪುಟಗಳ ಚಿಕ್ಕ 100 ಪುಸ್ತಕ ತರಬೇಕು ಒಂದು ವರ್ಷದ ಒಳಗಡೆ. 100 ಪುಸ್ತಕ ನಮಗೆ ತರಲಿಕ್ಕೆ ಸಾಧ್ಯ ಆಗಬೇಕು. ಬಹಳ ಜನರಿಗೆ ಈ ಇತಿಹಾಸವೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ರಾಮ ಜನ್ಮಭೂಮಿ ಉರುಳಿಸಿ ಹಾಕಿದ್ರು ಅಂತ, ಇಷ್ಟೇ. ಆದರೆ ಅದರ ಹಿಂದೆ 2000 ವರ್ಷಗಳಿಂದ ಚರಿತ್ರೆಯನ್ನ ಕಟ್ಟಿದ ಬಗೆ ಇದೆಯಲ್ಲ, ಅದರ ಸೂಕ್ಷ್ಮಗಳಿದೆಯಲ್ಲ, ಇದನ್ನ ನಾವು ಸಣ್ಣ ಸಣ್ಣ ಪುಸ್ತಕಗಳಲ್ಲಿ 14 ಪಾಯಿಂಟ್ ಅಂತ ಹೇಳ್ತೀವಿ, ದೊಡ್ಡ ಅಕ್ಷರಗಳಲ್ಲಿ ಪ್ರಿಂಟ್ ಮಾಡಿ ನಮ್ಮ ಹೈಸ್ಕೂಲಿನ ಕಾಲೇಜಿನ ಮಕ್ಕಳು ಓದುವ ಹಾಗೆ ಆದರೆ NCT ಅವರು NRCT ಅವರು ಅಥವಾ ಯಾರವರು ನಮ್ಮ ಓರಿಯೆಂಟಲ್ ಬ್ಲ್ಯಾಕ್ ಸೋನ್ ಅವರು ಹಾಳಾಗಿ ಹೋಗಲಿ, ಆದರೆ ನಮ್ಮ ಮಕ್ಕಳು ಹಾಳಾಗಿ ಹೋಗ್ಲಿಕ್ಕೆ ನಾವು ಬಿಡಲ್ಲ. ಅದನ್ನೇ ಮೊಹಮ್ಮದ್ ಅಲಿ ಅವರು ಹೇಳಿದ್ದು, ಅವರು ಬಿಡ್ಲಿ, ನಾವು ಕಟ್ಟುತ್ತೇವೆ ಅಂತ. ಕಟ್ಟುವುದಕ್ಕೆ ಒಂದು ಕಾರ್ಯಸೂಚಿ ಬೇಕು. ಆದ್ದರಿಂದ ಇಸ್ಲಾಂ ಇದನ್ನು ನೋಡ್ತಾ ಇದ್ದೆ ಈ ಪುಸ್ತಕವನ್ನು, ಭಾಳ ಚೆನ್ನಾಗಿದೆ ಅದು. ನಾನು ಈಗ ಹೇಳಿದ ಅರಬರು ಇಲ್ಲಿಗೆ ಬಂದಿದ್ದು, ಆಮೇಲೆ ಇಸ್ಲಾಂ ಇಲ್ಲಿಗೆ ಪ್ರವೇಶ ಆದ್ದು,
ನೋಡಿ, ಇಸ್ಲಾಂ ಇಲ್ಲಿಗೆ ಒಂದು ಸಾರಿ ಪ್ರವೇಶ ಆದ ಮೇಲೆ ಇಲ್ಲಿಯ ಜನಗಳ ಜೊತೆಗೆ ಮಾತಾಡಿದ ಮಾಪಿಳ್ಳಗಳು ಆ ಚರಿತ್ರೆಗಳಿಗೆಲ್ಲ ಹೋಗುದಿಲ್ಲ ನಾನು. ಆದರೆ ಈ ಸಮನ್ವಯದಿಂದ ನೋಡಿ, ಅವನು ಇಬ್ರಾಹಿಂ ಕಾಸಿಮನ ಬಗ್ಗೆ ಅದರಲ್ಲಿದೆ, ಈ ಪುಸ್ತಕದಲ್ಲಿದೆ, ನಾನೀಗ ನೋಡಿದೆ. ಈ ಕಾಸಿಂ ಮೊಹಮ್ಮದ್ ಬಿನ್ ಕಾಸಿಂ ನೋಡಿ, ಮೊಹಮ್ಮದ್ ಬಿನ್ ಕಾಸಿಂ 7ನೇ ಶತಮಾನದಲ್ಲಿ, ಅಂದ್ರೆ ಅಷ್ಟೊತ್ತಿಗೆ ಇಸ್ಲಾಂಗೆ ಕನ್ವರ್ಟ್ ಆಗಿತ್ತು. ಅರಬರ ಕತೆ ಮುಗಿಯಿತು. ಅರಬರು ಏಷ್ಯಾದ, ಮುಖ್ಯವಾಗಿ ಆಗ್ನೇಯ ಏಷ್ಯಾದ ಮತ್ತು ಬೇರೆ ಬೇರೆ ಕಡೆಯ ಜನಗಳ ಜೊತೆ ವ್ಯಾಪಾರ ಮೂಲಕವಾದಂಥ ಒಂದು ಸಂಬಂಧವನ್ನು ಸ್ಥಾಪಿಸಿದ್ದರಿಂದ ಅರೇಬಿಕ್ ಕಲ್ಚರ್ ಎಂಬುದು ಕ್ರಿಸ್ತಶಕ 2ನೇ ಶತಮಾನದಷ್ಟೊತ್ತಿಗೆ ಒಂದು ಕಾಸ್ಮೋಪಾಲಿಟನ್ ಕಲ್ಚರ್ ಆಗಿತ್ತದು, ಅಂತಾರಾಷ್ಟ್ರೀಯವಾದ ಕಲ್ಚರ್ ಆಗಿತ್ತದು. ಆ ಕಲ್ಚರ್ ಇಸ್ಲಾಂ ಆಗಿ ಇಂಡಿಯಾಕ್ಕೆ ಬಂದಾಗ ನೋಡಿ, ಮೊಹಮ್ಮದ್ ಕಾಸಿಂ ಬರೀತಾನೆ. ಈ ಮೊಹಮ್ಮದ್ ಕಾಸಿಂ ಮೇಲೆ ಒಂದು ಪುಸ್ತಕ ಬರಬೇಕು. ಮೊದಲನೆಯ ಹಡಗು ಕರಾವಳಿಗೆ ಬಂತಲ್ಲ 643ರಲ್ಲಿ, ಅದರ ಬಗ್ಗೆ ಒಂದು ಪುಸ್ತಕ ಬರಬೇಕು. ಅರೇಬಿಯನ್ಸ್ ಬಂದು ಇಲ್ಲಿ ನಮ್ಮಲ್ಲಿ ಏನೆಲ್ಲ ವ್ಯವಹಾರ ಮಾಡಿದ್ರು, ಕಾಳು ಮೆಣಸು ಹೇಗೆ ಹೋಯ್ತು, ಆ ಕಾಳು ಮೆಣಸು ಎಲ್ಲಿಗೆ ಹೋಯ್ತು, ಜೇಡಿ ಮಣ್ಣು ಎಲ್ಲಿಗೆ ಹೋಯ್ತು, ತೆಂಗಿನಕಾಯಿ ನಾರು ಎಲ್ಲಿಂದ ಬಂತು, ಇದರ ಬಗ್ಗೆ ಒಂದು ಪುಸ್ತಕ ಆಗಬೇಕು. ಮೊಹಮ್ಮದ್ ಕಾಸಿಂ ಸಿಂಧೂ ಪ್ರಾಂತದಲ್ಲಿ ಬಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಇಲ್ಲಿದ್ದಂತ ಸಾಂಪ್ರದಾಯಿಕ ಜನಗಳು ಇದ್ದಾರಲ್ಲ, ಭಾರತೀಯರು ಮತ್ತು ಬಂದವರ ನಡುವೆ ಒಂದು ಸಣ್ಣ ಸಂಘರ್ಷ ಏರ್ಪಡಿತು. ಸಂಘರ್ಷ ಏರ್ಪಟ್ಟಾಗ ಅವ 4 ಒಪ್ಪಂದಗಳಿಗೆ ಸಹಿ ಹಾಕ್ತಾನೆ. ಈ 4 ಒಪ್ಪಂದಗಳು ಆರ್ಕೈವ್ಸ್ ಅಲ್ಲಿ ಸಿಗ್ತದೆ. ಈ ಆರ್ಕೈವ್ಸ್ ಅಲ್ಲಿರುವ ಈ ಮಾಹಿತಿ ಕನ್ನಡಕ್ಕೆ ಬರಬೇಕು, ಪುಸ್ತಕ ಆಗಬೇಕು, ನಮ್ಮ ಮಕ್ಕಳು ಓದಬೇಕು, ನಾವು ಓದಬೇಕು. ಅದು ಯಾವುದು 4 ಪಾಯಿಂಟ್ ಅಂದ್ರೆ, ಒಂದು ನೋಡಿ, ಸಹಿ ಹಾಕಿದ್ದು ಮತ್ತೆ ಖಲೀಫನಿಂದ ಒಪ್ಪಿಗೆ ತಗೋತಾನ ಅವನು, ಸುಮ್ಮನೆ ಅವನೇ ಮಾಡಿದಲ್ಲ. ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ನಲ್ಲಿ ಬಂದಾಗ ಜನರೊಡನೆ ಮಾಡಿಕೊಂಡ 4 ಒಪ್ಪಂದಗಳು ಆರ್ಕೈವ್ಸ್ ಅಲ್ಲಿ ಸಿಕ್ಕುವ ಮೆಟೀರಿಯಲ್. ಒಂದು, ಸ್ಥಳೀಯರನ್ನು ನಾನು ಕೊಲ್ಲುವುದಿಲ್ಲ, ಐ ವಿಲ್ ನಾಟ್ ಕಿಲ್ ದ ಲೋಕಲ್ ಪೀಪಲ್. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಏನು ಕತೆ ಕಟ್ಟುದು, ಅವರು ಲಕ್ಷಾಂತರ ಜನರನ್ನು ಕೊಂದರು. ಲಕ್ಷಾಂತರ ಜನರೇ ಇರಲಿಲ್ಲ ಆ ಕಾಲದಲ್ಲಿ, ಎಲ್ಲಿಂದ ಕೊಂದು ಹಾಕೋದು? ಇದೆಲ್ಲ ಅಂದರೆ ಸುಳ್ಳು. ಅವ 1 ಲಕ್ಷ ಅಂತ ಹೇಳಿದರೆ ವಾಟ್ಸಪ್ನ 3ನೇ ಮೆಸೇಜಿನಲ್ಲಿ 15 ಲಕ್ಷ ಜನಗಳನ್ನು ಕೊಂದನು, 6ನೇ ಮೆಸೇಜಿನಲ್ಲಿ 1,50,00,000 ಜನಗಳನ್ನು ಕೊಂದನು. ಅಷ್ಟು ಜನ ಇರಲಿಲ್ಲ ಸ್ವಾಮಿ ಆಗ. ಮೊನ್ನೆ ಯಾರೋ ಕೇಳ್ತಾ ಇದ್ರು, ಟಿಪ್ಪು ಸುಲ್ತಾನನು ಮಂಡ್ಯದಲ್ಲಿ 80,000 ಬ್ರಾಹ್ಮಣರನ್ನು ಮುಸ್ಲಿಂ ಮತಕ್ಕೆ ಕನ್ವರ್ಟ್ ಮಾಡಿದ. ಎಲ್ಲಿದ್ರು 80,000 ಜನ ಟಿಪ್ಪು ಉಳಿದ ಕಾಲದಲ್ಲಿ? ಆ ಮಡಿಕೇರಿಯಲ್ಲಿ ಇದ್ದದ್ದು ಹೇಳಿ ಕೇಳಿ 10-30,000 ಜನ ಇದ್ದಿರಬೇಕು. ಅಲ್ಲಿ ಸೊಳ್ಳೆ, ಪ್ಲೇಗು, ಈಗೆಲ್ಲ ಅದು ಏನು ಭಾಳ ಒಳ್ಳೆಯ ಊರದು. ಒಂದು 100 ವರ್ಷದ ಹಿಂದೆ ಕೊಡಗಿಗೆ ಯಾರು ಹೋಗ್ತಾ ಇದ್ರು? ಯಾರು ಹೋಗ್ತಾ ಇರಲಿಲ್ಲ. ಇದು ಇಂಥ ಕಾಲಘಟ್ಟದಲ್ಲಿ ನಾವು ತೀವ್ರವಾದ ಸಂಶೋಧನೆಯ ಮೂಲಕ, ಆರ್ಕೈವ್ಸಲ್ಲಿ ಸಿಕ್ಕುವ ಮಾಹಿತಿಗಳ ಮೂಲಕ, ಲಂಡನ್ ಮ್ಯೂಸಿಯಂ ಮೊದಲಾದ ಕಡೆ ಸಿಗುವ ಮಾಹಿತಿಗಳನ್ನು ಇಟ್ಟುಕೊಂಡು ಚರಿತ್ರೆಯ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಬರೆದು ಜನಗಳ ತಿಳುವಳಿಕೆಯನ್ನು ಹೆಚ್ಚಿಸದೆ ಹೋದರೆ ಮುಂದಿನ 50 ವರ್ಷದಲ್ಲಿ ನಮಗೆ ಯಾರಿಗೂ ನಮ್ಮದೇ ನಾಡಿನಲ್ಲಿ ಒಂದು ಸ್ಥಳವೇ ಇಲ್ಲದಂಥ ವಾತಾವರಣ ಬರ್ತದೆ. ಅದನ್ನು ತಯಾರು ಮಾಡೋದಕ್ಕೆ ಜನ ಸಿದ್ಧರಿದ್ದಾರೆ. ಸ್ಥಳೀಯರನ್ನು ಕೊಲ್ಲುವುದಿಲ್ಲ, ಪೂಜಾ ಸ್ಥಳಗಳನ್ನು ನಾಶ ಮಾಡುವುದಿಲ್ಲ. ಇದು ಲಿಖಿತ ಒಪ್ಪಂದ ಸರ್, ಅಪ್ರೂವ್ಡ್ ಬೈ ಖಲೀಫಾ. ನೋಡಿ ಅದು ಎಷ್ಟು ಚೆನ್ನಾಗಿದೆ, ಇದು ಹೇಳಬೇಕು ನಾವು. 2ನೇದು ನೋಡಿ, ಆ ಕಾಲಕ್ಕೆ ಅವನು ಅಷ್ಟೆಲ್ಲ ಆದ ಮೇಲೆ ಪಾಪ್ಯುಲರ್ ಆದ ಅವನ ಹತ್ರ ಬ್ರಾಹ್ಮಣರ ಒಂದು ನಿಯೋಗ ಹೋಗ್ತದೆ ಆ ಕಾಲದಲ್ಲಿ. ಆ ಬ್ರಾಹ್ಮಣರು ಹೋಗಿ ಕೇಳುವುದೇನು ಅಂತಂದರೆ, ನೋಡಿ ಸ್ವಾಮಿ, ನಾವು ಬ್ರಾಹ್ಮಣರು ಅನೇಕ ಬೇರೆ ಸಮುದಾಯಗಳಿದೆಯಲ್ಲ, ಅವರಿಗಿಂತ ನಾವು ಹೆಚ್ಚಿನ ತಿಳುವಳಿಕೆ ಇದ್ದವರು, ವಿದ್ಯಾವಂತರಾದ್ದರಿಂದ ನಿಮ್ಮ ಅಧಿಕಾರ ಸ್ಥಾನದಲ್ಲಿ ನಮಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂದರು. ಅದಕ್ಕೆ ಮೊಹಮ್ಮದ್ ಕಾಸಿಂ ಒಪ್ಪುತ್ತಾನೆ. ಹಾಗಾಗಿ ಬ್ರಾಹ್ಮಣರು ಮೊಹಮ್ಮದ್ ಕಾಸಿಂನ ಅಧಿಕಾರ ಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು. ಇತಿಹಾಸ ಹೆಂಗಿದೆ ನೋಡಿ. ಈಗ ಬೈಯುವುದು ಯಾರು ಮೊಹಮ್ಮದ್ ಕಾಸಿಮಿಗೆ? ಅವರೇ. ಬೈಯುವುದು ಯಾರು? ಶಾಪ ಹಾಕೋರು ಯಾರು? ಪಾಲಿಟಿಕ್ಸ್ ಮಾಡೋರು ಯಾರು? ಅವರೇ. ಅವು ಬಂದಾಗ ನಾವು ಬುದ್ಧಿವಂತರು ಸ್ವಾಮಿ, ನಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದ, ಲೆಟರ್ ಕೊಟ್ಟು, ಅರ್ಜಿ ಕೊಟ್ಟು, ಕೆಲಸ ತಗೊಂಡು ದರ್ಬಾರ್ ಮಾಡಿದವರು ಯಾರು? ಅವ್ರು ಯಾರು? ಈ ಇತಿಹಾಸವನ್ನು ಹೊರಗೆ ಹಾಕ್ಬೇಕು. ಇದು 2ನೇದು. 3ನೇದು ಮತಾಂತರದ ಪ್ರಶ್ನೆ. ಡೆಲಿಕೇಟ್, ಇಟ್ಸ್ ವೆರಿ ಡೆಲಿಕೇಟ್. ಅಲ್ಲಿ ಇರುವುದು ಏನು ಅಂತಂದ್ರೆ, ಮತಾಂತರ ಪ್ರಜೆಗಳ ಆಯ್ಕೆ. ಇದು ಸಿಟಿಸನ್ಸ್, ಅವರು ಬೇಕಾದ್ರೆ ಮತಾಂತರ ಆಗ್ಬಹುದು, ಬಲಾತ್ಕಾರದ ಮತಾಂತರ ಇಲ್ಲ ಎಂಬುದು ಮೊಹಮ್ಮದ್ ಕಾಸಿಮನ 4 ತೀರ್ಮಾನಗಳಲ್ಲಿ ಒಂದು. ಮತಾಂತರ ಪ್ರಜೆಗಳ ಆಯ್ಕೆ ಕಡ್ಡಾಯವಲ್ಲ, ಆದರೆ ಒಂದುಂಟಲ್ಲಿ ಮೂಲ ಧರ್ಮದಲ್ಲಿ ಮತಾಂತರ ಆಗದೆ ಉಳಿದವರಿಗೆ ಒಂದು ತಲೆಗದ್ದಾಯ ಇತ್ತು. ಇದನ್ನು ಹೇಳೋಣ, ಯಾಕಂದ್ರೆ ಅಧಿಕಾರ ಸ್ಥಾನದಲ್ಲಿರುವವರು ಎಲ್ಲರೂ ಉದಾರಿಗಳಲ್ಲ, ಎಲ್ಲರೂ ಕ್ರೂರಿಗಳು ಅಲ್ಲ. ಅದು ಅವರವರ ಆಡಳಿತಕ್ಕೆ ಸಂಬಂಧಪಟ್ಟದ್ದು. ಅರಸರು ಬಹುಮಟ್ಟಿಗೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅರಬ್ ಆಗಲಿ, ಯಾರೇ ಆಗಲಿ, ಅವರ ಗುಣಧರ್ಮ ಒಂದೇ ಇರ್ತದೆ, ಸಂಪತ್ತಿನ ರಕ್ಷಣೆ, ಸಂಪತ್ತಿನ ಹೆಚ್ಚುವರಿ, ಸಂಪತ್ತಿನ ರಕ್ಷಣೆ. ಇದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವರು ಮಾಡ್ತಾರೆ. ಹಾಗಾಗಿ ಅದಿದೆ. ಮೂಲ ಧರ್ಮದಲ್ಲಿ ಉಳಿದವರಿಗೆ ತಲೆಗಂದಾಯ, ಆದರೆ ತೆರಿಗೆ ಎಲ್ಲರಿಗೂ ಸಮಾನ. 4ನೇದು,
ಬ್ರಹ್ಮನಾಬಾದ್ ಅಂತ ಅಲ್ಲೇ ಇದೆ ಸಿಂಧಿನ ಹತ್ರ. ಅವರ ಜನರ ಕೋರಿಕೆ, ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೆ ಬೇರೆ ಬೇರೆ ದೇವರುಗಳಿದ್ದಾರೆ, ಆ ದೇವರುಗಳ ಯಾಕಂದರೆ ಇಸ್ಲಾಂ ಏನು ಹೇಳಿತು, ಒಂದೇ ದೇವರು, ದೇವನೊಬ್ಬ ನಾಮಹಲವು, ಒಂದೇ ದೇವರು ಅಂತ ಹೇಳಿದ್ರು. ಆದರೆ ಇಲ್ಲಿಗೆ ಬಂದಾಗ ಇಲ್ಲಿ ದೇವರು 106 ಇದೆಯಲ್ಲ, ಲೆಕ್ಕವೇ ಸಿಗ್ತಾ ಇಲ್ಲ ನಮಗೆ. ಇಷ್ಟರೊಳಗೆ ಎಲ್ಲ ಸೆನ್ಸಸ್ ಆಗಿದೆ, ದೇವರುಗಳ ಸೆನ್ಸಸ್ ಆಗೇ ಇಲ್ಲ ಭಾರತದಲ್ಲಿ. ಅದು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ಇವತ್ತೊಂದು 50 ಕೋಟಿ ಅಂದರೆ ನಾಳೆ ಅವು 150 ಕೋಟಿ ಆಗಿದೆ. ಅವು ಬೇತೆ ಅಂತ ಹೇಳ್ತಾರೆ ಹೀಗೆ. ಆದರೆ ಏನೇ ಇರಲಿ, ಅದು ಬೇರೆ ವಿಷಯ. ಆರಾಧನೆ ಸ್ವಾತಂತ್ರ್ಯ ನೀಡಬೇಕು ಅಂತ ಹೇಳ್ತಾರೆ. ನಮಗೆ ಬೇರೆ ಬೇರೆ ದೇವರುಗಳಿದ್ದಾರೆ, ಯಾಕಂದರೆ ಇದು ಬೇರೆ ಬೇರೆ ದೇವರುಗಳ ಮಲ್ಟಿಪಲ್ ಆರಾಧನಾ ಪರಂಪರೆಯ ನಾಡು ಮತ್ತು ಏಕದೇವೋಪಾಸನೆ, ಅಲ್ಲಾನೇ ಅಂತಿಮ ಅಂತ ಹೇಳುವಂಥ ಒಂದು ಆರಾಧನಾ ಕ್ರಮದ ನಡುವೆ ಬಿಕ್ಕಟ್ಟು ಬಂದಾಗ ಮೊಹಮ್ಮದ್ ಕಾಸಿಂ ಆಯ್ತು, ನಿಮ್ಮ ದೇವರ ಆರಾಧನೆ ನೀವು ಮಾಡಿಕೊಳ್ಳಿ ಅಂತ ಎಗ್ರಿಮೆಂಟ್ ಮಾಡಿ ಸಹಿ ಮಾಡಿದ್ದಾನೆ. ಇನ್ನೇನು ಬೇಕು? ಹೀಗಾಗಿ ನಾವು ಇದನ್ನು ಇವತ್ತು ಹೇಳಬೇಕಾಗಿದೆ. ಹಾಗಾಗಿ ಸಿಂಧಿನ ಆಡಳಿತ ಇದೆಯಲ್ಲ, ಅದು ಸಿಂಧಿಗೆ ಬಂದಾಗ ನಾನು ಆರಂಭದಲ್ಲಿ ಏನು ಹೇಳಿದೆ, ಕಾಸ್ಮೋಪಾಲಿಟನ್ ಅಂತ ಹೇಳಿದೆ ನಾನು. ಈ ಕಾಸ್ಮೋಪಾಲಿಟನ್ ಎಂಬುದು ಎಲ್ಲ ಕಡೆ ಒಂದೇ ರೀತಿ ಇರಲಿಲ್ಲ ಎಂಬುದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸಿಂಧಿಗೆ ಬಂದಾಗ ಅದು ಸಿಂಧ್ ಜನಗಳ ಸಂಸ್ಕೃತಿ ಮತ್ತು ಅರಬ್ನಿಂದ ಇಸ್ಲಾಮಿಗೆ ಕನ್ವರ್ಟ್ ಆಗಿ ಇಸ್ಲಾಂ ಮೂಲಕ ಬಂದ ಸಂಸ್ಕೃತಿ ಎರಡೂ ಸೇರಿ ಪೂರ್ತಿ ಇಸ್ಲಾಮೂ ಅಲ್ಲದ, ಪೂರ್ತಿ ಹಿಂದೂ ಅಲ್ಲದ ಒಂದು ಮಧ್ಯಮ ತರಗತಿಯ ಸಂಸ್ಕೃತಿ ನಿರ್ಮಾಣ ಆಯ್ತದೆ. ಅದು ಸಹಿಷ್ಣುತೆಗೆ ಒಂದು ಸಂಕೇತ ಮತ್ತು ಇದು ಅರಬರ ಒರಿಜಿನಲ್ ನಾಗರಿಕತೆಗಿಂತ ಎಷ್ಟೋ ಉಜ್ವಲವಾಗಿತ್ತು. ಇದನ್ನು ನಾವು ಪಠ್ಯಪುಸ್ತಕಗಳ ಮೂಲಕ ಹೇಳಬೇಕು. ಈಗ ಇಸ್ಲಾಂ ಇಂಡಿಯಾಕ್ಕೆ ಬಂದದ್ದು ಯಾವಾಗ ಅಂತ ಕೇಳಿದರೆ 7ನೇ ಶತಮಾನ ಅಂತ ಹೇಳೋದು ಸ್ಪಷ್ಟ. ಮೊದಲ ಹಡಗು ಕರಾವಳಿಗೆ ಬಂದದ್ದು ಕ್ರಿಸ್ತಶಕ 643 ಎಂಬುದು ದಾಖಲು. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಮುಸಲ್ಮಾನರು ಭಾರತಕ್ಕೆ ಬಂದಾಗ ಭಾರತದ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಒಂದು ಚೂರು ನಾವು ಹೆಚ್ಚು ಎಚ್ಚರದಿಂದ ಅರ್ಥ ಮಾಡಿಕೊಳ್ಬೇಕು. ಬೌದ್ಧ ಧರ್ಮದ ಆಘಾತದಿಂದ ಹಿಂದೂ ಧರ್ಮ ದುರ್ಬಲವಾಗಿದೆ. ಜೈನ ಧರ್ಮದ ಆಘಾತದಿಂದ ಅಹಿಂಸೆಯೇ ಪರಮೋ ಧರ್ಮ ಅಂತ ಅವರು ಹೇಳಿದ್ದರಿಂದ ಹಿಂಸೆಯನ್ನು ಪ್ರಧಾನವಾಗಿಟ್ಟುಕೊಂಡಂಥ ಹಿಂದೂ ಧರ್ಮದ ಕೆಲವು ರಿಚುವಲ್ಗಳು ಏನಾಗಿದ್ದಾವೆ, ಅವು ತನ್ನ ಶಕ್ತಿಯನ್ನು ಕಳ್ಕೊಂಡಿತು. ಜಾತಿ ಪದ್ಧತಿ ಬಹಳ ಕ್ರೂರವಾಗಿತ್ತು. ಇವುಗಳ ಎಲ್ಲವನ್ನು ಕೂಡ ನಿಭಾಯಿಸುವಂಥ ಒಂದು ಪ್ರಚಂಡವಾದ ರಾಜಶಕ್ತಿ ಇರಲಿಲ್ಲ. 643ಕ್ಕೆ ಹೊಸ ಹಡಗು ಬಂದಿದೆ. 647ರಲ್ಲಿ ಹರ್ಷ ಸತ್ತು ಹೋಗ್ತಾನೆ. 647ರಿಂದ 1206 ಮುಘಲ್ ಸಾಮ್ರಾಜ್ಯ ಬರುವಲ್ಲಿವರೆಗಿನ ಭಾರತದಲ್ಲಿ ಇದ್ದಷ್ಟು ರಾಜಕೀಯ ಅರಾಜಕತೆ, ಗೊಂದಲ ಭಾರತೀಯ ಚರಿತ್ರೆಯಲ್ಲಿ ಎಂದೂ ಇರಲಿಲ್ಲ. ದಕ್ಷಿಣದಲ್ಲಿ ಪುಲಕೇಶಿ, ಆ ಕಡೆ ಪಾಂಡ್ಯರು, ಈ ಕಡೆ ಚೋಳರು, ಚೇರರು, ಉತ್ತರ ಭಾರತಕ್ಕೆ ಹೋದರೆ ಪರಮಾರರು, ಚಂಡೇಲರು, ಎಲ್ಲ ಸಣ್ಣ ಸಣ್ಣ ರಾಜ. ಹರ್ಷನ ಕಾಲದಲ್ಲಿ ಬೃಹತ್ ಸಾಮ್ರಾಜ್ಯದ ಒಳಗೆ ಸೇರಿಕೊಂಡಿದ್ದವರು ಹರ್ಷ ಸತ್ತು ಹೋದ ಕೂಡಲೇ ಎಲ್ಲರೂ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಪರಸ್ಪರ ಜಗಳಾಡಿ ಒಂದು ಅರಾಜಕತೆ ಉಂಟಾಗಿತ್ತು. ಅರಾಜಕತೆ ಉಂಟಾದ ಸಂದರ್ಭದಲ್ಲಿಯೇ ಹಿಂದೂ ಧರ್ಮವು ದುರ್ಬಲವಾಗಿತ್ತು. ಆ ದುರ್ಬಲವಾದ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವುದಕ್ಕೆ 7ನೇ ಶತಮಾನದಲ್ಲಿ ಶಂಕರಾಚಾರ್ಯನಂತವನ ಪ್ರವೇಶ ಆಗಬೇಕಾಯಿತು. ಮಹಾಭಾರತದಂಥ ಕಥೆ ಒಳಗಡೆ ಶೂದ್ರ ಶಂಭೂಕನ ತಲೆ ಕಡದ ಕಥೆಯನ್ನು ಸೇರಿಸಬೇಕಾಯಿತು. ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅಂತ ಹೇಳುವುದು ಯಾಕೆ ಅಂತಂದರೆ, ಅದು ಹೇಳಲಾಗದ ಸ್ಥಿತಿ ತಲುಪಿತ್ತು ಅಂತ. ಅದು ಅಧಪತನಕ್ಕೆ ಹೋದಾಗ ಅದನ್ನು ಎತ್ತಿ ಹಿಡಿಯುವುದಕ್ಕೆ ಮನುಸ್ಮೃತಿ ಬೇಕಾಯಿತು. ಆದ್ದರಿಂದ ಈ ದೇಶದ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಮಾಡಿದ ಮಹಾಪ್ರಯತ್ನ ಅಂದರೆ ಅದು ಮನುಸ್ಮೃತಿ. ಅದು ಎಷ್ಟು ಕೆಟ್ಟದಾಗಿದೆ ಅಂತಂದರೆ ಅದನ್ನು ಒಪ್ಪಿಕೊಂಡ್ರೆ ಹಿಂದೂ ಧರ್ಮ ಸಂಪೂರ್ಣ ನಾಶ ಆಗಿ ಹೋಗ್ತದೆ. ಆ ಥರ ಇದೆ ಅದು. ಆ ಸಂದರ್ಭದಲ್ಲಿನೇ ಮಹಾಭಾರತದ ಒಳಗೆ ನೋಡಿ, ಶೂದ್ರ ವಿದ್ಯೆ ಕಲ್ತ್ರೆ, ಶಂಭೂಕ ವಿದ್ಯೆ ಕಲ್ತ್ರೆ ಬ್ರಾಹ್ಮಣ ಹುಡುಗ ಸಾಯ್ತಾನೆ ಅಂತ ಒಂದು ಕತೆ ಕಟ್ಟಿದ್ರು. ಅದು ಮೂಲ ರಾಮಾಯಣದಲ್ಲಿ ಇಲ್ಲ ಅದು. ಆದರೆ ಅಂಥ ಒಂದು ಕಥೆಯನ್ನು ಕಟ್ಟಿದ್ರು, ರಾಮಾಯಣದ್ದು ಅಂತ ಸೇರಿಸಿದ್ರು. ಸೇರಿಸಬೇಕಾದಂಥ ಒಂದು ಅವಶ್ಯಕತೆ ಇತ್ತು ನೋಡಿ, ಒಂದು ಅವಶ್ಯಕತೆ ಇತ್ತು. ಕೃಷ್ಣ, ಭಾಗವತ ಕೃಷ್ಣ ಮತ್ತು ವೈದಿಕ ವಿಷ್ಣು ಎರಡು ವಿರೋಧ ಧ್ರುವದಲ್ಲಿದ್ದವರು. ಅವರು ಒಂದೇ ಕಡೆ ಇದ್ದವರೇ ಅಲ್ಲ ಅವರು. ಆದ್ದರಿಂದ ಗೋವರ್ಧನಗಿರಿಯ ಘಟನೆಯಲ್ಲಿ ದನಗಳಿಗೆ ತೊಂದರೆ ಕೊಟ್ಟಂಥ ಇಂದ್ರನ ಮಳೆಯನ್ನು ಕಿರುಬೆರಳೆತ್ತಿ ಇಂದ್ರನ ವಿರುದ್ಧ ನಿಂತವನೇ ಕೃಷ್ಣ. ಇಂದ್ರನ ವಿರುದ್ಧ ನಿಂತವನು. 7ನೇ ಶತಮಾನಕ್ಕಾಗುವಾಗ ಇಂದ್ರ ಮತ್ತು ಇವರು ಒಂದು ಹಂತಕ್ಕೆ ಬಂದು ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಲಾಯಿತು. ಇಂಥ ಒಂದು ದುರ್ಬಲವಾದ ಭಾರತೀಯ ರಾಜಕೀಯ ಸಂದರ್ಭದಲ್ಲಿ
ಪ್ರವೇಶ ಮಾಡಿ ತಮ್ಮ ಶಕ್ತಿ, ಸಾಮರ್ಥ್ಯ, ಯೋಚನೆ, ವ್ಯಾಪಾರದ ಗುಣಗಳು, ಸಹಿಷ್ಣುತೆ ಗುಣಗಳಿಂದ ಕೆಲಸ ಮಾಡುತ್ತಾ 1200ಕ್ಕಾಗುವಾಗ ಮೊಘಲ್ ಸಾಮ್ರಾಜ್ಯ ಉದಯವಾಗಿ ಮುಂದೆ 800 ವರ್ಷಗಳ ಕಾಲ ಭಾರತವನ್ನು ಅದು ಆಳಿತು ಅಂತ ಹೇಳೋದು. ಇದರ ಜೊತೆಗೆ ಒಂದು ಮಾತನ್ನು ನಾವು ಮತ್ತೆ ಹೇಳಬೇಕು. ಇಸ್ಲಾಂ ಈ ದೇಶವನ್ನು ಆಳಿದ ಮೇಲೆ ಹಿಂದೂಗಳ ಜೀವನದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಎಂಬುದನ್ನು ಮರಿಬಾರದು. ಇದು ನಮ್ಮ ಮೇಲೆ ಮಾಡಿದ ಪರಿಣಾಮ. ಇದು ಬರೀ ಹಾಳಾದ್ದನ್ನು ಹೇಳ್ತಾ ಇದ್ದಾರೆ, ಒಳ್ಳೆಯದಾದ್ದನ್ನು ಹೇಳೋದಿಲ್ಲ. ಭಾರತಕ್ಕೆ ಇಸ್ಲಾಂ ಪ್ರವೇಶ ಮಾಡಿದಾಗ ಅದು ಒಂದು ಧಾರ್ಮಿಕ ಶಕ್ತಿಯಾಗಿ ಪ್ರವೇಶ ಮಾಡಲಿಲ್ಲ, ಅದು ಒಂದು ಸಾಮಾಜಿಕ ಶಕ್ತಿಯಾಗಿ ಪ್ರವೇಶ ಮಾಡಿತ್ತು. ಆದ್ದರಿಂದಲೇ ಜಾತಿ ಸಮಾಜದಲ್ಲಿ ಅತ್ಯಂತ ಕೆಳಗಿದ್ದಂಥ ಶೂದ್ರರು, ಮಹಿಳೆಯರು, ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಆ ಧರ್ಮವನ್ನು ಅಪ್ಪಿಕೊಂಡ್ರು. ಇದನ್ನು ಮತಾಂತರ ಅಂತ ಹೇಳೋದು ಕಷ್ಟ. ಯಾಕೆ ಮತಾಂತರ ಅಂತ ಹೇಳಬೇಕಾದ್ರೆ ಇವರು ಹಿಂದೂಗಳಾಗಿರ್ಬೇಕಲ್ಲ. ಇವರು ಹಿಂದೂಗಳೇ ಆಗಿರಲಿಲ್ಲ, ಹಿಂದೂ ಧರ್ಮದ ಹೊರಗಡೆ ಇದ್ರಲ್ಲ. ಅವರು ಹಿಂದೂ ಧರ್ಮದ ಹೊರಗಡೆ ಇದ್ದವರು ಬೇರೆ ಯಾವುದೋ ಧರ್ಮವನ್ನು ಸೇರಿದಾಗ ಮತಾಂತರ ಅಂತ ಹೆಂಗೆ ಹೇಳ್ತೀರಿ ನೀವು? ಅದು ಮತಾಂತರವೇ ಅಲ್ಲ, ಅದವರ ಆಯ್ಕೆ ಆಗಿತ್ತು, ಹೋದರು. ಹಾಗೆ ಹೋದಾಗ ಅದು ಸಾಮಾಜಿಕತೆ, ನಮ್ಮ ಸಂಖ್ಯಾ ವ್ಯವಸ್ಥೆಯನ್ನು ಅರೇಬಿಗೆ ಮುಸಲ್ಮಾನರು ತೆಕ್ಕೊಂಡು ಹೋಗಿ ಅದನ್ನು ಪಾಶ್ಚಾತ್ಯರಿಗೆ ಪರಿಚಯಿಸಿದರು. ಮುಖ್ಯವಾಗಿ ವೈದ್ಯಶಾಸ್ತ್ರ, ಭಾರತೀಯ ವೈದ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಇಸ್ಲಾಂ ಪಂಡಿತರು ಆ ವೈದ್ಯಶಾಸ್ತ್ರವನ್ನು ಪಶ್ಚಿಮದ ದೇಶಗಳಿಗೆ ಪರಿಚಯಿಸಿದ ರೀತಿ ಅಧ್ಯಯನ ಯೋಗ್ಯವಾದ್ದು, ಒಂದು ಪುಸ್ತಕ ಆಗಲಿಕ್ಕೆ ಯೋಗ್ಯವಾದ್ದು. ಅಲ್ಲಿಯ ವಾಸ್ತುಶಿಲ್ಪ ಶೈಲಿಯನ್ನು ಭಾರತಕ್ಕೆ ತಂದು ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಒಂದು ನಿರ್ಮಾಣ ಆಗಿ, ಕಮಾನುಗಳ ಕಲ್ಪನೆ ಭಾರತದಲ್ಲಿ ಇರಲಿಲ್ಲ, ಅದನ್ನು ಕೊಟ್ಟರು. ಈಸ್ಥೆಟಿಕ್ ಸೆನ್ಸ್ ಅಂತ ಹೇಳ್ತೀವಿ, ಆ ಎಸ್ಥೆಟಿಕ್ ಸೆನ್ಸ್ ಹಿಂದೂಸ್ತಾನಿ ಸಂಗೀತದ ಮೂಲಕ ಬಂತು, ವಾಸ್ತುಶಿಲ್ಪದ ಮೂಲಕ ಬಂತು, ಮತ್ತು ಇನ್ನು ಅನೇಕ ಹಾಕುವ ಬಟ್ಟೆಯಲ್ಲಿ ಬಂತು. ಅನೇಕ ನೇಕಾರರು ಮುಸ್ಲಿಮರಾಗಿ ಕನ್ವರ್ಟ್ ಆದರು. ಯಾಕಂದರೆ ಬಟ್ಟೆಗೆ ಮುಸಲ್ಮಾನರು ಕೊಟ್ಟ ಬೆಲೆ ಮತ್ತು ಅದನ್ನು ಭಾರತದಿಂದ ತೆಗೆದುಕೊಂಡು ಹೋಗಿ ವಿದೇಶದಲ್ಲಿ ಅವರು ಮಾರುಕಟ್ಟೆಯನ್ನು ಬೆಳೆಸಿದ ರೀತಿಯಲ್ಲಿ ನೇಕಾರರ ಬದುಕು ಉಜ್ವಲವಾಗಿದ್ದು ಮುಸಲ್ಮಾನರ ಕಾಲದ ಆಡಳಿತದಲ್ಲಿ ಎಂಬುದನ್ನು ನಾವು ಯಾವಾಗಲೂ ಮರಿಬಾರದು. ಹೀಗೆ ಲೋಹಶಾಸ್ತ್ರ ಇತ್ಯಾದಿಗಳಲ್ಲಿ ಮುಸ್ಲಿಮರ ಕೊಡುಗೆ ಬಹಳ ಇದೆ. ಅಕ್ಬರ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಲೇಷನ್ ಬ್ಯೂರೋವೇ ಇತ್ತು, ಅನುವಾದ ಬ್ಯೂರೋವೇ ಇತ್ತು. ಅಕ್ಬರ್ನ ಅಮ್ಮ ಅದನ್ನು ನಡೆಸ್ತಾ ಇದ್ದರು. ರಾಮಾಯಣ ಅನುವಾದ ಆಯಿತು, ಮಹಾಭಾರತ ಅನುವಾದ ಆಯಿತು, ಉಪನಿಷತ್ತುಗಳು ಅನುವಾದ ಆಯಿತು. ಇವೆಲ್ಲ ವಿದೇಶಕ್ಕೆ ಹೋಗಿದ್ದರ ಬಗ್ಗೆ ನಾವು ಬೇರೆ ಬೇರೆ ಪುಸ್ತಕಗಳನ್ನು ಮಾಡಬೇಕು. ತಂತ್ರಜ್ಞಾನವನ್ನು ಕೂಡ ಭಾರತಕ್ಕೆ ದೊಡ್ಡ, ಅದನ್ನು ಸಾಹೇಬರು ಭಾಳ ಚೆನ್ನಾಗಿ ಹೇಳಿದರು, ವೈಸ್ ಚಾನ್ಸಲರ್. ತಂತ್ರಜ್ಞಾನದಲ್ಲಿ ಈಗ ಮುಸಲ್ಮಾನ ಕಮ್ಯುನಿಟಿ ಹಿಂದೆ ಇದೆ, ಬಟ್ ಇಸ್ಲಾಂ ಕಲ್ಚರ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಟೆಕ್ನಾಲಜಿ ಟು ಇಂಡಿಯನ್ ಕಲ್ಚರ್. ಆ್ಯಕ್ಚುಲಿ ದೇ ಇಂಟ್ರೊಡ್ಯೂಸ್ಡ್. ಆ ಚಕ್ರ ಇದೆಯಲ್ಲ, ಚಕ್ರ ಕೈಯಲ್ಲಿ ಹೀಗೆ ಮಾಡೋದು, ಗಾಲಿ, ಅನೇಕ ನಾನು ಆ ಪ್ರಬಂಧದಲ್ಲಿ ಪಟ್ಟಿ ಮಾಡಿದ್ದೇನೆ. ಅವುಗಳನ್ನೆಲ್ಲ ನಮಗೆ ತಂದದ್ದು ಅವರೇ. ಅಂದರೆ ಇಲ್ಲಿ ಇರಲಿಲ್ಲ ಅಂತ ನಾನು ಹೇಳಲಾರೆ, ಇಲ್ಲಿ ಇದ್ದದನ್ನು ಇನ್ನೂ ಅದ್ಭುತವಾಗಿ ಹೆಚ್ಚು ಕೆಲಸ ಮಾಡುವ ಹಾಗೆ ಮಾಡಿದ್ದು ಮುಸಲ್ಮಾನರು. ಹಾಗಾಗಿ ನೋಡಿ, 1200ರಿಂದ 1800 600 ವರ್ಷಗಳ ಭಾರತ ಮೊಘಲ್ ಸಾಮ್ರಾಜ್ಯ ಜಗತ್ತಿನ 4 ಅತ್ಯಂತ ಪ್ರಖ್ಯಾತವಾದ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಭಾರತದ ಆರ್ಥಿಕತೆ ದೊಡ್ಡದಾಗಿ ಬೆಳೆಯಿತು. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಂಥ ಜಾತಿ ವ್ಯವಸ್ಥೆ ಸ್ವಲ್ಪ ಸಡಿಲ ಆಯಿತು, ಅನೇಕರಿಗೆ ಬಿಡುಗಡೆ ದೊರಕಿತು. ಇದೆಲ್ಲ ಪಾಸಿಟಿವ್ ಆದದ್ದು. ನಾವು ನಮ್ಮ ಮಕ್ಕಳಿಗೆ ಇತಿಹಾಸದ ಒಳ್ಳೆಯ ಗುಣಗಳನ್ನು ಹೇಳೋಣ, ತೆಗೆಯುವವರು ತೆಗಿಲಿ. ಆದರೂ ನಾವು ಇಂಥವುಗಳನ್ನೆಲ್ಲ ಇಟ್ಟುಕೊಂಡು, ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ 100 ಪುಸ್ತಕ ತರ್ತಾ ಇದ್ದೀನಿ. ಕರ್ನಾಟಕದ ಸಮನ್ವಯ ಸಂಸ್ಕೃತಿ ಅಂತ, ಕರ್ನಾಟಕದ ಜನ ಒಟ್ಟಿಗೆ ಹೇಗೆ ಬದುಕಿದ್ರು, 41 ಪುಸ್ತಕ ತಯಾರಾಗಿದೆ. ನಂಗೆ ಗೊತ್ತೇ ಇರಲಿಲ್ಲ. ಜಟ್ಪಟ್ ಬೀಬಿ ಅಂತ ಇದ್ದಾರೆ, ಜಟ್ಪಟ್ ಬೀಬಿ ಬಗ್ಗೆ ಒಂದು ಪುಸ್ತಕ ಬರ್ತಾ ಇದೆ. ಸೂಫಿ ಸೈಂಟ್ ಅವಳು ಎಷ್ಟು ಕೆಲಸ ಮಾಡಿದ್ದಾಳೆ, ಅವಳು ಎಷ್ಟು ಜನಕ್ಕೆ ಅನ್ನ ಹಾಕಿದ್ದಾಳೆ ಗೊತ್ತೇ ಇಲ್ಲ. ಸೊ ಒಂದು 41 ಪುಸ್ತಕ ನಮ್ಮ ಜಾತ್ರೆಗಳ ಬಗ್ಗೆ. ನಮ್ಮ ಮೌನುದ್ದೀನ್ ತಿಂತಿಣಿ ಮೌನಪಯ್ಯ, ಹಿಂದೂಗಳು ಮೌನಪಯ್ಯ ಅಂತಾರೆ, ಮುಸ್ಲಿಮರು ಮೌನುದ್ದೀನ್ ಅಂತಾರೆ. ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ರಾಜಕಾರಣಿಗಳಿಗೆ, ಜನಗಳಿಗಲ್ಲ. ಆದ್ದರಿಂದ ಗೆಳೆಯರೇ, ಇತಿಹಾಸ ನಮಗೆ ಭಾರ ಆಗೋದು ಬೇಡ, ಇತಿಹಾಸ ನಮ್ಮ ಕಣ್ಣಿನ ಧೂಳಾಗುವುದು ಬೇಡ. ಇತಿಹಾಸ ಬೆಳಕಾಗಲಿ, ಬೆಳಕಾಗುವಂಥ ಪುಸ್ತಕಗಳನ್ನು ಬರೆದು ನಾವು ಜನಗಳಿಗೆ ತಿಳಿ ಹೇಳೋಣ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು.
ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.